ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಭೈರವ ಸ್ವಾಮಿಯ ಶಾಬರ ರಕ್ಷಾ ಮಂತ್ರವನ್ನು ತಿಳಿದುಕೊಳ್ಳೋಣ. ನೋಡಿ, ಈ ಒಂದು ಭೈರವನ ಶಾಬರ ಮಂತ್ರ ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಮಂತ್ರ. ಇದು ತುಂಬ ಬೇಗನೆ ಸಿದ್ಧಿ ಆಗುತ್ತೆ, ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಈ ಒಂದು ಮಂತ್ರವನ್ನು ನಾವು ಸಹ ಪ್ರಯೋಗ ಮಾಡ್ತೀವಿ. ಹಾಗಾಗಿ ವೀಕ್ಷಕರೇ, ನೀವು ಈ ಒಂದು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ, ಬೇರೆ ಸುಮಾರು ರಕ್ಷಾ ಮಂತ್ರಗಳಿದೆ ಅಂತ ಅಂದ್ಬಿಟ್ಟು. ನಾನು ಇನ್ನು ಮುಂದಕ್ಕೆ ಸುಮಾರು ರಕ್ಷಾ ಮಂತ್ರಗಳನ್ನ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಭೈರವ ರಕ್ಷಾ ಮಂತ್ರ. ನೋಡಿ, ನಿಮಗೇನಾದರೂ ಮಾಟ ಮಂತ್ರಗಳ ಸಮಸ್ಯೆ ಆಗಿದ್ದರೆ, ವಾಮಾಚಾರ ಆಗಿದ್ದರೆ, ಅಥವಾ ಋಣಾತ್ಮಕ ಶಕ್ತಿಗಳ ತೊಂದರೆ ಇದ್ದರೆ, ಅಂದರೆ ನೆಗೆಟಿವ್ ಎನರ್ಜಿಗಳು ನಿಮ್ಮ ದೇಹದಲ್ಲಿ ಸೇರಿಕೊಂಡಿದ್ರೆ, ಅಥವಾ ಭೂತ ಪ್ರೇತ ಪಿಶಾಚಿಗಳು ನಿಮ್ಮ ದೇಹದಲ್ಲಿ ಸೇರಿಕೊಂಡು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಕೆಲವರಿಗೆ ದೇಹದಲ್ಲಿ ಈ ಭೂತ ಪ್ರೇತ ಪಿಶಾಚಿಗಳು ದೇಹದಲ್ಲಿ ಬಂದು ಸೇರಿಕೊಂಡು ಪರ್ಮನೆಂಟಾಗಿ ದೇಹದಲ್ಲೇ ಉಳ್ಕೊಂಡಿರ್ತದೆ, ದೇಹದ ಮುಖಾಂತರನೇ ತೊಂದರೆ ಕೊಡ್ತಾ ಇರ್ತದೆ. ಇನ್ನು ಕೆಲವರಿಗೆ ಏನು ಮಾಡುತ್ತಂದರೆ, ಅವರು ನಿದ್ರೆಗೆ ಒಳಪಟ್ಟಾಗ, ಅಂದರೆ ರಾತ್ರಿ ಹೊತ್ತು ನಿದ್ರೆ ಹೋಗುವಾಗ ಈ ಭೂತ ಪ್ರೇತ ಪಿಶಾಚಿಗಳು ಕೆಲವೊಂದು ಸಮಯದಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ಮತ್ತೆ ಹೊರಟೋಗ್ಬಿಡ್ತದೆ. ಈ ರೀತಿ ಎರಡು ರೀತಿ ಇರುತ್ತೆ. ಅಂದರೆ ಒಂದು, ನೇರವಾಗಿ ಬಂದು ನಮ್ಮ ದೇಹದಲ್ಲೇ ಸೇರಿಕೊಂಡು ನಮಗೆ ತೊಂದರೆ ಕೊಡೋದು, ಅದು ಗೊತ್ತಾಗ್ಬಿಡುತ್ತೆ, ಇಂಥವ್ರ ಮೈಯಲ್ಲಿ ದೇವ ಇದೆ, ಭೂತ ಇದೆ, ಪ್ರೇತಾತ್ಮ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೇರೆ ಕೆಲವೊಂದು ಲಕ್ಷಣಗಳಿರ್ತದೆ. ಆದರೆ ಕೆಲವರಿಗೆ ಏನಾಗುತ್ತಂದರೆ, ಅವರು ನಿದ್ರೆಗೆ ಒಳಪಟ್ಟಾಗ, ಅಥವಾ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ, ಅಥವಾ ಅವರು ನಾನ್ ವೆಜ್ಜು ಮಾಂಸಾಹಾರಗಳನ್ನು ಸೇವನೆ ಮಾಡಿದಂತಹ ದಿನಗಳಲ್ಲಿ ಈ ಭೂತ ಪ್ರೇತ ಪಿಶಾಚಿಗಳು ಏನು ಮಾಡ್ತದೆ, ಕೆಲವೊಂದು ಪ್ರೇತಾತ್ಮಗಳು ಬಂದು ಅವ್ರಿಗೆ ತೊಂದರೆ ಕೊಟ್ಟು ಬಿಟ್ಟು ಹೊರಟೋಗ್ಬಿಡ್ತದೆ, ಅವ್ರ ದೇಹದಲ್ಲಿ ಇರೋದಿಲ್ಲ. ಈ ರೀತಿ ಎರಡು ರೀತಿಯ ಒಂದು ಪ್ರೇತಾತ್ಮ ಬಾಧೆ ಇದೆ. ಅಂಥವರು ಸಹ ಈ ಒಂದು ಭೈರವನ ರಕ್ಷಾ ಮಂತ್ರವನ್ನು ಜಪ ಮಾಡಿ, ಸಾಧನೆ ಮಾಡಿ, ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಅವರಲ್ಲಿ ಒಂದು ಧನಾತ್ಮಕ ಶಕ್ತಿ ಕ್ರಿಯೇಟ್ ಆಗುತ್ತೆ. ಅಂದರೆ ಭೈರವನ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈ ಕಲಿಯುಗದಲ್ಲಿ ಜಾಗೃತ ದೇವತೆಗಳು ಅಂತ 4 ಜನ ಇದ್ದಾರೆ. ಅಂದರೆ ಎಲ್ಲ ದೇವತೆಗಳು ಜಾಗೃತನೇ, ಅಂದರೆ ಇನ್ನೂ ಅತಿ ಹೆಚ್ಚಾಗಿ ಜಾಗೃತವಾಗಿರ್ತಕ್ಕಂತಹ ದೇವತೆಗಳು, ಅಂದರೆ ತುಂಬ ಆಕ್ಟಿವ್ ಆಗಿರ್ತಕ್ಕಂಥ ದೇವತೆಗಳು, ನಮ್ಮನ್ನು ಕರ್ತಕ್ಷಣ ಬರ್ತಕ್ಕಂತಹ ದೇವತೆಗಳು, ಅಥವಾ ನಮಗೆ ಆದಷ್ಟು ಬೇಗನೆ ರಕ್ಷಣೆ ಕೊಡ್ತಕ್ಕಂತಹ ದೇವತೆಗಳು ಅಂದರೆ 4. ಒಂದು ಭೈರವ ಸ್ವಾಮಿ, ಎರಡನೇದು ಕಾಳಿ ಮಾತಾ, ಮೂರನೇದು ಆಂಜನೇಯ, 4ನೇದು ನರಸಿಂಹ ಸ್ವಾಮಿ. ಈ 4 ದೇವರುಗಳು ತುಂಬ ಪವರ್ಫುಲ್ ದೇವರುಗಳು. ಹಾಗೆ ತುಂಬ ರಕ್ಷಣೆ ಕೊಡ್ತಕ್ಕಂತಹ ಒಂದು ಪ್ರೊಟೆಕ್ಷನ್ ಮಾಡ್ತಕ್ಕಂತಹ ಒಂದು ದೇವರುಗಳು. ಇವು ಬೇಗನೆ ಒಲ್ದು ಬರ್ತಾರೆ, ಬೇಗನೆ ಸಹಾಯ ಮಾಡ್ತಾರೆ. ಹಾಗೆ ಈ ಒಂದು ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಶತ್ರುಗಳಿಂದ ಸಹ ನಿಮಗೆ ರಕ್ಷಣೆ ಸಿಗುತ್ತೆ. ಜೊತೆಗೆ ನೋಡಿ, ಈ ಕೆಲವೊಂದು ಅಘೋರ ಸಾಧನೆಗಳು ಅಂತ ಬರ್ತದೆ. ಅಂದರೆ ಕೆಲವೊಂದು ಸ್ಮಶಾನ ಸಾಧನೆಗಳು, ಅಘೋರ ಸಾಧನೆಗಳು, ಇವನ್ನೆಲ್ಲ ಮಾಡಬೇಕಾದವಾಗ ನಾವು ಸ್ಮಶಾನದಲ್ಲಿ ಹೋಗಿ ಕೂತ್ಕೊಂಡು ಜಪ ಸಿದ್ಧಿ ಸಾಧನೆ ಮಾಡಬೇಕಾಗತ್ತೆ, ಜಪ ಮಾಡಬೇಕಾಗತ್ತೆ. ಕೆಲವೊಂದು ಮಂತ್ರಗಳನ್ನು ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಜಪ ಮಾಡಬೇಕಾಗತ್ತೆ. ಕೆಲವೊಂದು ಮಂತ್ರಗಳನ್ನು ಈ ಕಾಡಿನಲ್ಲಿ, ಬೆಟ್ಟ ಗುಟ್ಟ ಪ್ರದೇಶಗಳಲ್ಲಿ ಅಲ್ಲಿ ಕೂತ್ಕೊಂಡು ಜಪ ಮಾಡಬೇಕಾಗತ್ತೆ. ಈ ರೀತಿ ಬೇರೆ ಬೇರೆ ಮಂತ್ರಗಳಿದೆ. ಅಘೋರ ಸಾಧನೆಗಳು, ತಾಂತ್ರಿಕ ಸಾಧನೆಗಳು, ಮಾಂತ್ರಿಕ ಸಾಧನೆಗಳು, ಈ ಥರ ಸುಮಾರು ಬೇರೆ ಬೇರೆ ರೀತಿಯ ಒಂದು ವಿಧಗಳಿದೆ. ಮನೆಯಿಂದ ಹೊರಗಡೆ ಹೋಗಿ ಸಾಧನೆ ಮಾಡ್ತಕ್ಕಂಥ ಸಾಧಕರಿಗೆ ಈ ರೀತಿಯ ರಕ್ಷಾ ಮಂತ್ರಗಳು ಕಡ್ಡಾಯವಾಗಿ ಬೇಕೇ ಬೇಕು. ಯಾಕಂದರೆ ಈಗ ನಾವು ಸ್ಮಶಾನದಲ್ಲಿ ಕುತ್ಕೊಂಡು ರಾತ್ರಿ ಹೊತ್ತು ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿ ತುಂಬ ತೊಂದರೆ ಆಗುತ್ತೆ. ಭೂತ ಪ್ರೇತಗಳು, ಪಿಶಾಚಿಗಳು ಬಂದು ತೊಂದರೆ ಕೊಡೋದಕ್ಕೆ, ಕಾಟ ಕೊಡೋದಕ್ಕೆ ಅದು ಆಗುತ್ತೆ. ಅದು ಅಲ್ಲಿ ಸ್ಮಶಾನದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಅದರ ಅನುಭವ ಗೊತ್ತಿರುತ್ತೆ. ಬೇರೆಯವ್ರಿಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಇದೆಲ್ಲ ಸುಳ್ಳು, ಬೂಟಾಟಿಕೆ ಅಂತ ಅಂದ್ಕೊತಾರೆ. ಅದೇನೇ ಇರಲಿ, ಓಕೆ, ನೀವು ಈ ಒಂದು ರಕ್ಷಾ ಮಂತ್ರವನ್ನು
ಈ ಸ್ಮಶಾನಗಳಲ್ಲಿ, ರುದ್ರಭೂಮಿನಲ್ಲಿ, ನಿರ್ಜನ ಪ್ರದೇಶಗಳಲ್ಲಿ, ಅಥವಾ ಪಾಳು ಬಿದ್ದ ಮನೆಗಳು, ಅಥವಾ ಬೆಟ್ಟ ಗುಟ್ಟ ಪ್ರದೇಶಗಳು, ಅಥವಾ ಕಾಡಿನಲ್ಲಿ ಈ ರೀತಿಯಲ್ಲಿ ನೀವು ಒಂಟಿಯಾಗಿ ಹೋಗಬೇಕಾದಂಥ ಪರಿಸ್ಥಿತಿ, ಬರಬೇಕಾದಂಥ ಪರಿಸ್ಥಿತಿ, ಅಥವಾ ಅಲ್ಲೇ ಉಳ್ಕೊಳ್ಬೇಕಾದಂಥ ಪರಿಸ್ಥಿತಿ, ಸಾಧನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಈ ರೀತಿಯ ರಕ್ಷಾ ಮಂತ್ರಗಳನ್ನು ನೀವು ಫಸ್ಟು ಹಾಕ್ಕೊಳ್ಬೇಕು. ರಕ್ಷಾ ಮಂತ್ರವನ್ನು ಹೇಳಿ ನಿಮ್ಮ ಸುತ್ತಲೂ ಒಂದು ರೀತಿಯ ರಕ್ಷಾ ಕವಚವನ್ನು ನೀವು ಹಾಕ್ಕೊಂಡ್ರೆ ಭೂತ, ಪ್ರೇತ, ಪೀಡೆ, ಪಿಶಾಚಿಗಳು ಯಾವುದೂ ಸಹ ತೊಂದರೆ ಕೊಡೋದಿಲ್ಲ. ನಿಮ್ಮ ಸುತ್ತಲೂ ಒಂದು ರೀತಿಯ ಒಂದು ಭೈರವನ ರಕ್ಷಣೆ ಇರುತ್ತೆ, ದೈವಿಕ ರಕ್ಷಣೆ. ಇದಕ್ಕೆ ಇರ್ತಕ್ಕಂಥ ನಿಯಮಗಳ ಬಗ್ಗೆ ತಿಳಿಸ್ತೀನಿ. ಇದೇನಪ್ಪ ನಿಯಮ ಅಂತಂದರೆ, ಈ ಒಂದು ಭೈರವ ರಕ್ಷಾ ಮಂತ್ರವನ್ನು ಸಾಧನೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇದು ಸೋಮವಾರ ದಿನ ನೀವು ಪ್ರಾರಂಭ ಮಾಡಬೇಕು, ಅಥವಾ ಪೌರ್ಣಮಿ ಅಥವಾ ಸಿದ್ಧ ಮುಹೂರ್ತಗಳಲ್ಲಿ ಇದನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ. ದಿಕ್ಕು ಬಂದ್ಬಿಟ್ಟು ನೀವು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಳ್ಬೇಕು. ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ಅಥವಾ ಕಪ್ಪು ಹಕೀಕ್ ಮಾಲೆ ಅಂತ ಬರುತ್ತೆ. ಕಪ್ಪು ಹಕೀಕ್ ಮಾಲೆ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಬಳಸಬಹುದು. ಮಾಲೆಗಳನ್ನು ನೀವು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಆನಂತರ ಬಳಸದೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ದೀಪ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಬೇಕು. ನೀವು ಜಪ ಸಂಖ್ಯೆ ಬಂದ್ಬಿಟ್ಟು ಪ್ರತಿದಿನ ನೀವು 1008 ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ನಿಮಗೆ ಸಿದ್ಧಿ ಆಗಬೇಕಾದ್ರೆ ಇದು 1008 ಮಂತ್ರವನ್ನು ಪ್ರತಿದಿನ ನೀವು ಜಪ ಮಾಡಬೇಕು. ಫೋಟೋ, ನಿಮ್ಮ ಮಂಟಪದ ಮೇಲೆ ನೀವು ಫೋಟೋವನ್ನು, ಭೈರವನ ಫೋಟೋವನ್ನು ಇಡಬೇಕಾಗತ್ತೆ. ಕಾಲಭೈರವ, ಅಷ್ಟಭೈರವ ಅಥವಾ ಈಶ್ವರನ ಫೋಟೋವನ್ನು ನೀವು ಇಡಬೇಕಾಗತ್ತೆ. ಭೈರವನ ಫೋಟೋ ಇಲ್ಲಾಂದರೆ ನೀವು ಈಶ್ವರನ ಫೋಟೋವನ್ನು ಇಟ್ಟು ಸಹ ಈ ಒಂದು ಸಾಧನೆಯನ್ನು ಮಾಡಬಹುದು. ಇದಕ್ಕೆ ವ್ರತ ಬಂದ್ಬಿಟ್ಟು 21 ದಿನ ಮಾಡಿದ್ರೆ ತುಂಬ ಶ್ರೇಷ್ಠ. ಕೆಲವು ಮಹಿಳೆಯರಿಗೆ 21 ದಿನ ಆಗಲಿಲ್ಲ ಅಂದರೆ ಮಹಿಳೆಯರು 11 ದಿನ ಮಾಡ್ಬೋದು. ಪುರುಷರು 21 ದಿನ ಮಿನಿಮಮ್ ಮಾಡಲೇಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ನೀವು ಮಾಡಬಹುದು ದಿನ. ಹಾಗೆ ಮನೆಯ ಒಳಗಡೆ ಈ ಒಂದು ಸಾಧನೆಯನ್ನು ಮಾಡಬಹುದು. ಇದಕ್ಕೆ ಸಮಯ ಬಂದ್ಬಿಟ್ಟು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯ ತನಕ, ನೈಟ್. ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಕಪ್ಪು ಬಣ್ಣದ ವಸ್ತ್ರವನ್ನು ನೀವು ಧಾರಣೆ ಮಾಡಬೇಕಾಗತ್ತೆ. ಅಂದರೆ ಪಂಚೆ, ಶರ್ಟು, ಶಲ್ಯ ಇವೆಲ್ಲ ಕಪ್ಪು ಬಣ್ಣದ ಆಗಿರಬೇಕು. ಹಾಗೆ ಮಂಟಪದ ಮೇಲೂ ಸಹ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ನೀವು ಫೋಟೋವನ್ನು ಇಡಬೇಕಾಗತ್ತೆ. ಹಾಗೆ ಆಸನ, ನೀವು ಕುಳಿತುಕೊಳ್ತಕ್ಕಂಥ ಆಸನದ ಮೇಲೂ ಸಹ ಕಪ್ಪು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿ ಕುತ್ಕೊಳ್ಬೇಕಾಗತ್ತೆ. ಬರೀ ನೆಲದಲ್ಲೇ ಕುತ್ಕೊಂಡು ನೀವು ಜಪ ಮಾಡಬಾರ್ದು. ಯಾಕೆಂದರೆ ಭೂಮಿ ತಾಯಿಯ ಗುಣ ಏನು ಹೇಳಿ, ಹೀರ್ಕೊಳ್ಳೋದು, ಗ್ರಾವಿಟಿ ಪವರ್ ಅಂದರೆ ವಾಪಸ್ ತಗೊಳ್ಳೋದು. ನೀವು ಮಾಡಿರ್ತಕ್ಕಂಥ ಜಪದ ಶಕ್ತಿಯನ್ನೆಲ್ಲ ಭೂಮಿ ತಾಯಿ ಹೀರ್ಕೊಂಡ್ಬಿಡ್ತಾಳೆ. ಹಾಗಾಗಿ ಅಲ್ಲಿಗೆ ನಿಮಗೂ ಮತ್ತು ಭೂಮಿ ತಾಯಿಗೆ ಒಂದು ಕಂಡಕ್ಟರ್ ಬೇಕು. ಅಂದರೆ ಯಾವುದೇ ರೀತಿಯ ಅಂದರೆ ಒಂದು ಚಾಪೆ ಆಗಿರಬಹುದು, ಅಥವಾ ಬಟ್ಟೆ ಆಗಿರಬಹುದು, ಅಥವಾ ಒಂದು ಮಣೆ ಆಗಿರಬಹುದು, ಆಸನ, ಈ ರೀತಿ ಯಾವುದಾದ್ರ ಮೇಲೆ ಕುತ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ, ಸಾಧನೆ ಮಾಡಬೇಕಾಗತ್ತೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೋಡಿ, ಇಷ್ಟು ಇರ್ತಕ್ಕಂತಹ ಒಂದು ನಿಯಮಗಳು. ನೋಡಿ, ಈ ಸಾಧನೆಯ ಬಗ್ಗೆ ತಿಳ್ಕೊಳ್ಳಿ. ಈಗ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಸ್ವಚ್ಛವಾಗಿ ಶುದ್ಧವಾಗಿ ಬಂದು ದೇವ್ರ ಕೋಣೆಯಲ್ಲಿ ಕುತ್ಕೊಂಡು ನೀವು ನಿಮ್ಮ ಸುತ್ತಲೂ ಗಂಗಾ ಜಲದಿಂದ ಶುದ್ಧೀಕರಣ ಮಾಡ್ಕೊಳ್ಳಿ. ಅಂದರೆ ನೀವು ತಂದಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು, ನಿಮ್ಮ ಸುತ್ತಲೂ ಮಂಟಪ, ಇವೆಲ್ಲದ ಆಸನ, ನಿಮ್ಮ ಮೇಲೆ ಶುದ್ಧೀಕರಣ ಮಂತ್ರವನ್ನು ಹೇಳಿ ಗಂಗಾ ಜಲದಿಂದ ಶುದ್ಧಿ ಮಾಡ್ಕೊಳ್ಳಿ. ಆನಂತರ ಪೂಜೆ ಮಾಡಿ, ಕಳಸ ಇಟ್ಟಿರಬೇಕಾಗತ್ತೆ, ನೈವೇದ್ಯ ಇಡಬೇಕಾಗತ್ತೆ, ಪಾನೀಯವನ್ನು ಇಡಬೇಕಾಗತ್ತೆ ಮಂಟಪದ ಮೇಲೆ. ಜೊತೆಗೆ ನಿಮ್ಮ ಗುರುಗಳ ಫೋಟೋವನ್ನು ಸಹ ಇಡಬಹುದು. ನಿಮಗೆ ವಿದ್ಯೆ ಕಲಿಸಿದಂತಹ ಗುರುಗಳು ಅಥವಾ ನಿಮಗೆ ಗುರುಮಂತ್ರ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳ ಫೋಟೋವನ್ನು ಸಹ ಇಟ್ಟು ನೀವು ಪೂಜೆ ಮಾಡಬಹುದು. ಈಗ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಪೂಜೆ ಮಾಡಿ. ಪ್ರತಿನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರ ಇಲ್ಲೂ ಸಹ ಪೂಜೆ ಮಾಡಿ. ಪೂಜೆ ಎಲ್ಲ ಮುಗಿದ ನಂತರ ನೀವು ಆಸನಕ್ಕೆ ನಮಸ್ಕಾರ ಮಾಡಿ ಕುತ್ಕೊಳ್ಳಿ. ಆಸನದ ಮೇಲೆ ಕುತ್ಕೊಳ್ಳಿ, ದಕ್ಷಿಣ ಮುಖ ಮಾಡಿ ಕುತ್ಕೊಂಡು ಮಾಲೆ ತಗೊಳ್ಳಿ. ಮಾಲೆನ ತಗೊಂಡು ಈಗ ಜಪ ಸ್ಟಾರ್ಟ್ ಮಾಡಿ. ಜಪವನ್ನು ಪ್ರಾರಂಭ ಮಾಡಿ. ಮಂತ್ರ ಜಪವನ್ನು ಮೊದಲಿಗೆ ಗಣಪತಿಯ ಮಂತ್ರ ಓಂ ಗಂ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನು 21 ಸಾರಿ ಹೇಳಿ. ನೆಕ್ಸ್ಟು ನವಗ್ರಹ ಮಂತ್ರ ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು. ಈ ನವಗ್ರಹ ಮಂತ್ರವನ್ನು 9 ಸಾರಿ ಆದರೂ ಹೇಳಿ, 21 ಸಾರಿ ಆದರೂ ಹೇಳಿ. ನೆಕ್ಸ್ಟ್ ಈಗ ಗುರುವಿನ ಮಂತ್ರ. ನಿಮಗೆ ಯಾರಾದರೂ ಗುರುಗಳಿದ್ದರೆ ಆ ಗುರುವಿನ
ಫೋಟೋವನ್ನು ಇಟ್ಟು ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು 108 ಸಾರಿ ಜಪ ಮಾಡಿ. ನಿಮಗೆ ಯಾರು ಗುರುಗಳು ಇಲ್ಲ ಅಂತಂದರೆ ಈಶ್ವರನನ್ನು ಗುರುವಾಗಿ ಸ್ವೀಕರಿಸಿ, ಶಿವನನ್ನು ಪಂಚಾಕ್ಷರಿ ಮಂತ್ರವನ್ನು 108 ಸಾರಿ ಹೇಳಿ. ಇದೇ ಗುರು ಮಂತ್ರ. ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳಿ 108 ಸಾರಿ. ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ಸ್ವೀಕರಿಸಬಹುದು. ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ: ಓಂ ಕ್ಲೀಂ ಕೃಷ್ಣಾಯ ನಮಃ ಅಥವಾ ಕ್ಲೀಂ ಕೃಷ್ಣಾಯ ನಮಃ. ಇದನ್ನು ನೀವು 108 ಸಾರಿ ಜಪ ಮಾಡಿ. ಈಗ ಗುರುವಿನ ಹತ್ರ ಪರ್ಮಿಷನ್ ತಗೊಳ್ಳಿ, ಅಂದರೆ ಆಜ್ಞೆ ತಗೋಬೇಕಾಗತ್ತೆ. ನಾವೇನೇ ಸಾಧನೆ ಮಾಡಬೇಕಾದ್ರೂ ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥವ್ರು ಗುರು. ಆ ಗುರುವಿನ ಹತ್ರ ಪರ್ಮಿಷನ್ ತಗೋಬೇಕು, ಅಂದರೆ ಆಜ್ಞೆ ತಗೊಳ್ಬೇಕು. ಗುರುದೇವ, ನಾನು ಇವತ್ತಿನ ದಿನ ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಭೈರವ ಸ್ವಾಮಿಯ ಒಂದು ರಕ್ಷಾ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತಮ್ಮ ಆಶೀರ್ವಾದ ಕೊಡಿ, ಆಶೀರ್ವಾದ ಮಾಡಿ, ಅನುಮತಿಯನ್ನು ಕೊಡಿ ಅಂತ ಬೇಡ್ಕೊಳ್ಳಿ. ಹಾಗೆ ಜೊತೆಗೆ ನಿಮ್ಮ ಪಿತೃಗಳು ಇದ್ದರೆ ಅವ್ರ ಹತ್ರನ ಬೇಡ್ಕೊಳ್ಳಿ. ನಿಮ್ಮ ಮನೆ ದೇವರು ಕುಲದೇವರು ಇದ್ದರೆ ಅವ್ರ ಹತ್ರನೂ ಸಹ ಬೇಡ್ಕೊಳ್ಳಿ. ನಾನು ಇನ್ನೊಂದು ನಿಮಗೆ ಈ ಒಂದು ವಿಷಯ ಹೇಳೋದು ಮರ್ತುಬಿಟ್ಟಿದ್ದೆ. ನೀವು ಯಾರಾದರೂ ಫಸ್ಟು ನೀವು ಸಾಧನೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಇದ್ದರೆ ಅಂಥವ್ರು ಏನು ಮಾಡಬೇಕು, ಅಂದರೆ ಕೆಲವರೆಲ್ಲ ಆಲ್ರೆಡಿ ಮಾಡಿರ್ತಾರೆ, ಸಾಧನೆಗಳನ್ನು ಮಾಡಿರ್ತಾರೆ. ನಾವು ಹೇಳೋದನ್ನ ಕಂಟಿನ್ಯೂ ಹೊಸದಾಗಿ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಹೊಸೊಬ್ಬರು, ಅವ್ರಿಗೇನು ಗಂಧ ಗಾಳಿ ಏನೂ ಗೊತ್ತಿರೋದಿಲ್ಲ, ಅಂಥವರು ಸಾಧನೆ ಮಾಡಬೇಕಂತ ಬರ್ತಾರೆ. ಅಂಥವ್ರು ಏನು ಮಾಡಬೇಕಂದ್ರೆ, ಫಸ್ಟು ನೀವು ಸಾಧನೆ ಮಾಡ್ತೀವಂದರೆ ಆ ವಾರದಲ್ಲಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಬರ್ಬೇಕು. ಅಲ್ಲಿ ಪರ್ಮಿಷನ್ ತೊಗೊಂಬರ್ಬೇಕು. ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ನಿಮ್ಮ ಕುಲ ದೇವರಾಗಿರ್ಬೋದು. ಅಲ್ಲಿಗೆ ಹೋಗಿ ಪರ್ಮಿಷನ್ ತೊಗೊಂಡು ಬಂದು, ಅಂದರೆ ಈ ರೀತಿ ನಾನು ಸಾಧನೆ ಪ್ರಾರಂಭ ಮಾಡ್ತಾಯಿದ್ದೀನಿ, ಇದೇ ನನ್ನ ಮೊದಲ ಸಾಧನೆ, ಯಾವುದೇ ರೀತಿ ತೊಂದರೆ ತಾಪತ್ರಯ ಬರಬಾರ್ದು ಅಂತ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. ಆನಂತರ ನೀವು ಹೊಸದಾಗಿ ಮಾಡ್ತಕ್ಕಂಥವ್ರು ಯಾವುದಾದ್ರೂ ಫಸ್ಟು ಸಾತ್ವಿಕ ದೇವರುಗಳ ಒಂದು ಸಾಧನೆಯನ್ನು ಮಾಡಬೇಕು ನೀವು. ಆನಂತರ ನೀವು ಉಗ್ರ ದೇವತೆಗಳ ಸಾಧನೆ ಮಾಡಬೇಕಾಗತ್ತೆ. ಏಕ್ದಮ್ ನೀವು ಉಗ್ರ ದೇವತೆಗಳ ಸಾಧನೆಗೆ ಕೈ ಹಾಕಬಾರ್ದು ಹೊಸಬ್ರು, ಯಾಕಂದರೆ ತೊಂದರೆ ಆಗುತ್ತೆ. ಉಗ್ರ ದೇವತೆಗಳು ಅವ್ರು ಬರೋದಿಲ್ಲ. ಅವ್ರು ಬರೋದಕ್ಕಿಂತ ಮುಂಚೆ ಅವರ ಅಸಿಸ್ಟೆಂಟ್ಗಳು ಬರ್ತಾರೆ, ಅಂದರೆ ಅವರ ಆಜ್ಞಾಪಾಲಕರು, ಅವರ ಅನುಯಾಯಿಗಳು, ಅವರ ಶಿಷ್ಯರು ಬರ್ತಾರೆ. ಅವ್ರು ಬಂದು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಅಂದರೆ ನಿಮಗೆ ತೊಂದರೆ ಕೊಡ್ತಾರೆ. ಅದನ್ನೆಲ್ಲ ನಿಮಗೆ ಜಯಿಸುವಂಥ ಶಕ್ತಿ ಬೇಕು. ಆ ಶಕ್ತಿ ಬೇಕಂದ್ರೆ ನಿಮಗೆ ಗುರು ಇರಬೇಕು ನಿಮ್ಮ ಎದುರುಗಡೆ. ಗುರು ಇಲ್ಲದೇ ನೀವು ಕೆಲವೊಂದು ಉಗ್ರ ಸಾಧನೆಗಳನ್ನು ಮಾಡಿ ತೊಂದರೆಗೆ ಮಾಡಿಕೊಳ್ಬೇಡಿ. ಗುರು ಇಲ್ಲದೇ ಉಗ್ರ ಸಾಧನೆಗಳನ್ನು ಮಾಡಿ ನೀವು ತೊಂದರೆ ಮಾಡಿಕೊಳ್ಬೇಡಿ. ಯಾಕಂದರೆ ಇವೆಲ್ಲ ನಮ್ಮ ಅನುಭವ ಹೇಳ್ತಾ ಇರೋದು ನಿಮಗೆ. ನಾವು ಇವೆಲ್ಲ ಕಣ್ಣಾರ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಹಾಗಾಗಿ ನಿಮಗೂ ಸಹ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀವಿ. ನಮ್ಮ ಮಾತು ಕೇಳಿದ್ರೆ ನಿಮಗೂ ಒಳ್ಳೆಯದು, ಕೇಳದೆ ಮಾಡ್ತೀವಂದರೆ ಅನುಭವಿಸ್ಕೊಳ್ಳಿ. ಯಾಕಂದರೆ ನಾನು ಕೆಲವರೆಲ್ಲ ನೋಡಿದ್ದೀನಿ, ನಾವೇನೋ ಹೇಳಿದರೆ ಅವ್ರಿನ್ನೇನೋ ಹೋಗಿ ಮಾಡ್ತಾರೆ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋದು ಅಥವಾ ಪುಸ್ತಕಗಳು ನೋಡ್ಕೊಂಡು ಮಾಡೋದು ಇವೆಲ್ಲ ಅಷ್ಟು ಒಳ್ಳೆಯದಲ್ಲ ನನ್ನ ಪ್ರಕಾರ. ಈಗ ಓಕೆ, ಮತ್ತೆ ವಿಡಿಯೋಗೆ ಬರೋಣ. ಈಗ ಗುರು ಮಂತ್ರ ಆಯಿತು, ಗುರು ಹತ್ರ ಆಜ್ಞೆ ತೊಗೊಂಡಿದ್ದಾಯಿತು. ಈಗ ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ನಕ್ಷತ್ರ, ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ನಕ್ಷತ್ರ ರಾಶಿ ಎಲ್ಲವನ್ನು ಹೇಳಿ, ಹಾಗೆ ಅವತ್ತಿನ ದಿನ, ವಾರ, ನಕ್ಷತ್ರ, ತಿಥಿ ಎಲ್ಲವನ್ನು ಹೇಳಿ, ಸಮಯವನ್ನು ಹೇಳ್ಬಿಟ್ಟು ಹೇಳಿ, ಗುರುದೇವ, ನಾನು ಇವತ್ತಿನ ದಿನ, ಪರಮಾತ್ಮ, ಇವತ್ತಿನ ದಿನ ನಾನು ಭೈರವ ಸ್ವಾಮಿಯ ರಕ್ಷಾ ಮಂತ್ರವನ್ನು ಜಪ ಮಾಡಿ ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ. ಇಷ್ಟು ದಿನ ನಾನು ವ್ರತ ಮಾಡ್ತೀನಿ ಅಂದರೆ 21 ದಿನ ಮಾಡ್ತಿದ್ರೆ 21 ದಿನ ಹೇಳಿ, 11 ದಿನ ಮಾಡ್ತಿದ್ರೆ 11 ದಿನ ಹೇಳಿ. ಇಷ್ಟು ಮಂತ್ರವನ್ನು ಜಪ ಮಾಡ್ತೀನಿ ಅಂತ ಅದನ್ನು ಸಹ ಹೇಳಬೇಕಾಗತ್ತೆ. ಯಾಕಂದರೆ ನೀವು ಇಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಅದೇ ಥರ ನಡ್ಕೊಳ್ಬೇಕು. ನೀವು ಎಷ್ಟೇ ಕಷ್ಟ ಬರಲಿ, ವಿಘ್ನಗಳು ಬರಲಿ, ತೊಂದರೆ ಬರಲಿ, ಏನೇ ಬಂದ್ರೂ ಬಿಡಬಾರ್ದು. ನೀವು ಇವತ್ತು ಏನು ಸಂಕಲ್ಪ ಮಾಡ್ತೀರೋ ಆ ರೀತಿ ನಡ್ಕೊಳ್ಬೇಕಾಗತ್ತೆ. ನೀವು ಆ ರೀತಿ ಸಂಕಲ್ಪ ಮಾಡಿಕೊಂಡು ಆ ನೀರನ್ನ ಅಲ್ಲೇ ಭೂಮಿ ಮೇಲೆ ಬಿಟ್ಬಿಟ್ಟು ಕೈ ತೊಳ್ಕೊಂಡು, ಕೈ ಒರೆಸ್ಕೊಂಡು ಮತ್ತೆ ಮಾಲೆ ತಗೊಂಡು ನೋಡಿ, ಇಲ್ಲಿ ರಕ್ಷಾ ಮಂತ್ರ ಇಲ್ಲ ಇದಕ್ಕೆ, ಯಾಕಂದರೆ ಇದೇ ರಕ್ಷಾ ಮಂತ್ರ. ಹಾಗಾಗಿ ಇಲ್ಲಿ ರಕ್ಷಾ ಮಂತ್ರ ಹಾಕ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ.
गुरु सट गुरु है वीर गुरु साहब सुमरो बड़ी बात सिंगी टोरो वन कहो मन नावो करतार सकल गुरुन का हर बजे गट्टा पकर उठ जाग चेत संबार श्री परमहंस ಸರ್ವಾರ್ಥ ಸಿದ್ಧ ಶಬರ ಮಂತ್ರ ಆಯಿತು. ಇದನ್ನು 21 ಸಾರಿ ಬೇಕಾದ್ರೂ ಹೇಳ್ಬೋದು, 108 ಸಾರಿ ಬೇಕಾದ್ರೂ ಹೇಳ್ಬೋದು, ನಿಮ್ಮ ಅನುಕೂಲ. ಈಗ ನೆಕ್ಸ್ಟು ಮೂಲ ಮಂತ್ರ ನೋಡಿ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮೂಲ ಮಂತ್ರ ಇದು. ಭೈರವನ ಒಂದು ಮೂಲ ಶಾಬರ ಮಂತ್ರ. ಮಂತ್ರ ಈ ರೀತಿ ಇದೆ. ಓಂ ರಕ್ಷೋ ರಕ್ಷ ಮಹಾವೀರ್ ಕಾಲ ಘೋರ ಭೈರವ್ ಬಲ್ ವಹನ್ ಕರೆ ವಜ್ರ ಸೆ ದೇಹ ರಕ್ಷಾ ಕರೆ एडी से चोटी चोटी से एडी वज्र सी देह निर्धार झरे ठम ठम ठम. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಓಂ ರಕ್ಷೋ ರಕ್ಷ ಮಹಾವೀರ್ ಕಾಲ ಘೋರ ಭೈರವ್ ಬಲ್ ವಹನ್ ಕರೆ ವಜ್ರಸಿ ದೇಹ ರಕ್ಷಾ ಕರೆ ಏಡಿ ಸೆ ಚೋಟಿ ಚೋಟಿ ಸೆ ಏಡಿ ವಜ್ರಸಿ ದೇಹ ನಿರ್ಧಾರ ಜರೆ ಠಮ್ ಠಮ್ ಠಮ್. ಅಂದರೆ ಈ ಮಂತ್ರದ ಅರ್ಥ ಏನು ಗೊತ್ತಾ? ಕಾಲ ಘೋರ ಭೈರವ ಅಂತ ಅಂದರೆ ಕಪ್ಪಗಿರ್ತಕ್ಕಂತಹ ಭೈರವ, ಬೆಳ್ಳಗಿರ್ತಕ್ಕಂತಹ ಭೈರವ, ಮಹಾವೀರ ಭೈರವ, ನನ್ನನ್ನು ರಕ್ಷಣೆ ಮಾಡು, ನನ್ನ ದೇಹವನ್ನು ವಜ್ರದಂತೆ ರಕ್ಷಿಸು, ನನ್ನ ಬಲವನ್ನು ಗಟ್ಟಿಗೊಳಿಸು. ಏಡಿ ಸೆ ಚೋಟಿ ಚೋಟಿ ಸೆ ಏಡಿ ಅಂದರೆ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ, ತಲೆಯಿಂದ ಪಾದದವರೆಗೆ, ಪಾದದಿಂದ ತಲೆಯವರೆಗೆ ನನ್ನ ದೇಹವನ್ನು ವಜ್ರದ ರೀತಿ ಮಾಡು ಅಂತ ಈ ಮಂತ್ರದ ಅರ್ಥ. ಭೈರವ ಸ್ವಾಮಿಯನ್ನು ಕೇಳ್ಕೊಳ್ಳೋದು ಈ ಮಂತ್ರದ ಮುಖಾಂತರ. ಇದು ಮೂಲ ಮಂತ್ರ. ಈ ಮೂಲ ಮಂತ್ರವನ್ನು ನೀವು ಪ್ರತಿದಿನ 1008 ಸಾರಿ ನೀವು ಜಪ ಮಾಡಬೇಕಾಗತ್ತೆ. 21 ದಿನ ಆದರೆ 21,000 ಮಾಡಬೇಕಾಗತ್ತೆ. 11 ದಿನ ಆದರೆ 11,000 ಮಾಡಬೇಕಾಗತ್ತೆ ಜಪ. ಈಗ ಮೂಲ ಮಂತ್ರ ಜಪ ಆದಮೇಲೆ ಆರತಿ ಮಾಡಿ, ಕರ್ಪೂರವನ್ನು ಹಚ್ಚಿ ಆರತಿ ಮಾಡಿ, ಮಂಗಳಾರತಿ ಮಾಡಿದ ಮೇಲೆ ಅರ್ಪಣೆ ಮಾಡಿ. ನೈವೇದ್ಯ ಇಟ್ಟಿರಬೇಕು, ಕಳಸ ಇಟ್ಟಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಪ್ರತಿಯೊಂದು ಪೂಜೆಯಲ್ಲೂ ನೈವೇದ್ಯ, ಕಳಸ, ಪಾನೀಯ 3 ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯವನ್ನು ಇಡಿ, ಅಥವಾ ಭೈರವ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯವನ್ನು ಇಡಿ. ಈಗ ಅರ್ಪಿಸಿ. ಪರಮಾತ್ಮ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯನ್ನು ಸ್ವೀಕರಿಸು, ಧೂಪ ದೀಪವನ್ನು ಸ್ವೀಕರಿಸು, ಆರತಿಯನ್ನು ಸ್ವೀಕರಿಸು, ಫಲಪುಷ್ಪವನ್ನು ಸ್ವೀಕರಿಸು, ತಾಂಬೂಲವನ್ನು ಸ್ವೀಕರಿಸು, ಅರಿಶಿಣ ಕುಂಕುಮ ಚಂದನಾದಿಗಳನ್ನು ಸ್ವೀಕರಿಸು, ನೈವೇದ್ಯವನ್ನು ಸ್ವೀಕರಿಸು, ಪಾನೀಯವನ್ನು ಸ್ವೀಕರಿಸು. ಹಾಗೆ ಅಲ್ಲಿ ಏನೇನು ಮಾಡಿದ್ರೋ, ಏನೇನು ಇಟ್ಟಿದ್ರೋ ಅವೆಲ್ಲವನ್ನು ಅರ್ಪಿಸಿ. ಈಗ ಕ್ಷಮಾ ಪ್ರಾರ್ಥನೆ. ಪರಮಾತ್ಮ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯಲ್ಲಿ, ಈ ಒಂದು ಸಾಧನೆಯಲ್ಲಿ, ಈ ಒಂದು ವ್ರತದಲ್ಲಿ ನನ್ನಿಂದಾಗಲಿ ಅಥವಾ ನಮ್ಮ ಮನೆಯವರಿಂದಾಗಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಲೋಪದೋಷಗಳಾಗಿದ್ದರೆ, ಅಂಟು ಮುಂಟುಗಳಾಗಿದ್ದರೆ ದಯಮಾಡಿ ಕ್ಷಮಿಸು ಪರಮಾತ್ಮ ಅಂತ ಬೇಡ್ಕೊಳ್ಳಿ, ಕ್ಷಮೆ ಕೇಳಿ. ಈಗ ಪೂಜೆ ವ್ರತ, ಆವತ್ತಿನ ದಿನದ ಪೂಜೆ ವ್ರತ ಮುಗೀತು. ಈ ರೀತಿ ನೀವು ಎಷ್ಟು ದಿನ ಸಂಕಲ್ಪ ಮಾಡಿದಿರೋ ಅಷ್ಟು ದಿನ ಮಾಡಿ. ಗಂಡಸರಾದರೆ 21 ದಿನ ಮಾಡಿ, ಹೆಂಗಸರಾದರೆ 11 ದಿನ ಮಾಡಿ. ಸುಮ್ಮನೆ ಎಲ್ಲ ಕಡೆ ಹೋಗಿ ದುಡ್ಡು ಕೊಟ್ಟು ಲಾಸ್ ಮಾಡಿಕೊಂಡು ಮನಸ್ಥಿತಿನ, ನಂಬಿಕೆನ ಕಳ್ಕೊಳ್ಳೋದಕ್ಕಿಂತ ಇವೆಲ್ಲ ತುಂಬ ಫ್ರೀಯಾಗಿ ಸಿಗ್ತಕ್ಕಂಥ ಒಂದು ಪರಿಹಾರಗಳು. ನಿಮಗೆ ಒಂದು ಸಾರಿ ನೀವು ಸಾಧನೆ ಮಾಡಿಬಿಟ್ರೆ ಲೈಫ್ ಲಾಂಗ್ ನಿಮ್ಮನ್ನ ಕಾಪಾಡುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರಗಳಿದು. ಆಮೇಲೆ ಇದಕ್ಕೆ ಇರ್ತಕ್ಕಂಥ ನಿಯಮಗಳು ಏನಪ್ಪ ಅಂತಂದರೆ, ಇದಕ್ಕಿರ್ತಕ್ಕಂಥ ನಿಯಮಗಳು ಅಂದರೆ ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವಿಸಬೇಕು. ನೀವು ವ್ರತ ಮಾಡ್ತಕ್ಕಂಥ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಭೈರವ ಸ್ವಾಮಿಯ ನಾಮ ಜಪ ಮಾಡಬೇಕು. ನೀವು ಫ್ರೀ ಇದ್ದಾಗೆಲ್ಲ ಭೈರವ ಸ್ವಾಮಿಯ ನಾಮ ಜಪ ಮಾಡಬೇಕಾಗತ್ತೆ. ಓಂ ಬ್ರಹ್ಮ ಭೈರವಾಯ ನಮಃ ಅಂತಾನು ಸಹ ಮಾಡಬಹುದು. ಮಾಸಿಕ ಧರ್ಮ ಇರ್ತಕ್ಕಂತಹ ಮಹಿಳೆಯರು ಮಾಸಿಕ ಧರ್ಮವನ್ನು ಮುಗಿಸ್ಕೊಂಡು ಗಂಗಾಜಲದಿಂದ, ಕಲ್ಲುಪ್ಪಿನಿಂದ, ಹಾಗೆ ಗೋಮೂತ್ರದಿಂದ ನಿಮ್ಮನ್ನು ಶುದ್ಧಿ ಮಾಡ್ಕೊಳ್ಳಿ, ಹಾಗೆ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳಿ, ಹಾಗೆ ಪೂಜೆ ಮಾಡ್ತಕ್ಕಂಥ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಆನಂತರ ನೀವು ಈ ಒಂದು ಸಾಧನೆಯನ್ನು ಮಾಡಿ. ಯಾರಿಗೆ ಮಾಟ ಮಂತ್ರ ಆಗಿದೆ, ಭೂತ ಪ್ರೇತ ಪಿಶಾಚಿಗಳ ಕಾಟ ಇದೆ ಅಂಥವರು ಮಾಡಿದ್ರೆ ಅದೇ ಯಾವುದೇ ಖರ್ಚಿಲ್ಲದೆ ಅವ್ರ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಇದಕ್ಕೆ ಪ್ರಯೋಗ ಬಂದ್ಬಿಟ್ಟು ನೋಡಿ, ಈ ಒಂದು ರಕ್ಷಾ ಮಂತ್ರವನ್ನು ನಿಮಗೆ ನೀವೇ ಸಹ ರಕ್ಷಣೆಗೆ ಹಾಕೊಬೋದು. ಅಥವಾ ನೀವೇನಾದ್ರೂ
ಇಲ್ಲದ ಹೊರಗಡೆ ಸ್ಮಶಾನದಲ್ಲಿ ಅಥವಾ ನಿರ್ಜನ ಪ್ರದೇಶಗಳಲ್ಲಿ, ಬೆಟ್ಟ ಗುಟ್ಟ ಕಾಡಿನ ಪ್ರದೇಶದಲ್ಲಿ ಏನೋ ಸಾಧನೆ ಮಾಡ್ತೀನಿ ಅಥವಾ ಅಲ್ಲಿ ಮಲ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂತು ಅಂದರೆ ನಿಮ್ಮ ಸುತ್ತಲೂ ಒಂದು ಚಾಕು ತೊಗೊಳ್ಳಿ. ಚಾಕು ತೊಗೊಂಡು ಈ ಮಂತ್ರವನ್ನು 21 ಸಾರಿ ಹೇಳಿ ಆ ಚಾಕುಗೆ ಮಂತ್ರಿಸ್ಬಿಟ್ಟು ನಿಮ್ಮ ಸುತ್ತಲೂ ಒಂದು ಗೆರೆನ ಹಾಕಿ, ಆ ಭೂಮಿ ಮೇಲೆ ಚಾಕುವಿನಿಂದ ಒಂದು ಸುತ್ತಲೂ ನಿಮ್ಮ ಗೆರೆ ಹಾಕೊಳ್ಳಿ ರೌಂಡಾಗಿ. ಹಾಕ್ಕೊಂಡು ಅಲ್ಲಿ ಜಪ ಪೂಜೆ ಸಾಧನೆ ಮಾಡಿ, ಅಥವಾ ನಿದ್ರೆ ಮಾಡಬೇಕಾದ್ರೆ ಅಲ್ಲಿ ಮಲ್ಕೊಳ್ಳೋ ಸುತ್ತಲೂ ಹಾಕ್ಕೊಂಡು ಈ ರಕ್ಷಾ ಮಂತ್ರವನ್ನು ಹೇಳಿ ಒಂದು ಗೆರೆಯನ್ನು ಹಾಕ್ಕೊಂಡು ಮಲ್ಕೊಬೋದು. ಇದು ಗೇರ ಬಂಧನ ಅಂತ ಕರೀತಾರೆ ಹಿಂದಿನಲ್ಲಿ, ರಕ್ಷಾ ಗೆರೆ. ಒಂದು ಅಥವಾ ನೀವು ಮನೆಯಲ್ಲಿ ನೀವು ಸಾಧನೆ ಮಾಡ್ತಿದ್ರೆ ಆ ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ಹಳದಿ ಸಾಸಿವೆ ತಗೊಂಡು ಈ ಮಂತ್ರವನ್ನು ಹೇಳಿ 21 ಸಾರಿ ಜಪ ಮಾಡಿ ನಿಮ್ಮ ಸುತ್ತಲೂ ಹಾಕ್ಕೊಂಡು ರಕ್ಷಾ ಕವಚವನ್ನು ನಿರ್ಮಿಸಿಕೊಂಡು ಆಮೇಲೆ ನೀವು ಮಾಡ್ಬೋದು. ಇದು ಮನೆ ಒಳಗಡೆ ಮಾಡ್ತಕ್ಕಂಥ ಇದು ಹಳದಿ ಸಾಸಿವೆನ ಮನೆಯಲ್ಲೂ ಬಳಸ್ಬೋದು ಅಥವಾ ಹೊರಗಡೆ ಮಾಡ್ತಿದ್ರು ಅಲ್ಲೂ ಸಹ ಬಳಸ್ಬೋದು. ಜೊತೆಗೆ ನೀವು ಯಾರಾದರೂ ಮಕ್ಕಳು ಬೆಚ್ಚ ಬೀಳ್ತಾ ಇದ್ದರೆ, ಮಕ್ಕಳು ಭೀತಿಗೊಂಡಿದ್ರೆ, ಅಥವಾ ಮಕ್ಕಳು ಹಲ್ಲು ಕಡಿಯೋದು, ಆ ನಿದ್ರೆಯಲ್ಲಿ ಬೆಚ್ಚ ಬೀಳೋದು, ಅಳೋದು, ಹಠ ಮಾಡೋದೆಲ್ಲ ಇದ್ದರೆ ನೀವು ಸಹ ಮಕ್ಕಳಿಗೆ ಸಹ ನೀವು ಹೊಡಿಬೋದು. ಜಾಡ ಅಂದರೆ ಈ ನವಿಲು ಗರಿಯಿಂದ ಅಥವಾ ಈ ಹಸುವಿನ ಬಾಲದಿಂದ ಒಂದು ಇದು ಮಾಡಿರ್ತಾರೆ, ಕಡ್ಡಿ ಅಂತ ಹೇಳ್ತಾರೆ, ಗಾಯಕ ಬಾಲ್ ಮೂಚ್ ಅಂತ ಕರೀತಾರೆ. ಅಂದರೆ ಅದರಿಂದ ನೀವು ಇದನ್ನು ಅಭಿಮಂತ್ರಿಸಿ ಆ ಮಕ್ಕಳಿಗೆ ಹೊಡೆದಾಗ ಅಥವಾ ನೀರನ್ನು ಮಂತ್ರಿಸಿ ಅವರ ಮುಖದ ಮೇಲೆ ಅವ್ರ ದೇಹಕ್ಕೆ ಎರಿಸಿದಾಗ ಆ ಮಕ್ಕಳ ದೇಹದಲ್ಲಿರ್ತಕ್ಕಂಥದ್ದು ಪೀಡೆ ಪಿಶಾಚಿಗಳು ಅಥವಾ ಗ್ರಹ ಬಾಧೆಗಳು, ಈ ಥರ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಎಲ್ಲ ಬಿಟ್ಟು ಹೊರಟೋಗ್ಬಿಡ್ತದೆ. ಅಂದರೆ ಈ ರಕ್ಷಾ ಮಂತ್ರವನ್ನು ನೀವು ಸಹ ಬಳಸ್ಕೊಳ್ಬೋದು, ನೀವು ಇನ್ನೊಬ್ರಿಗೂ ಸಹ ಪ್ರಯೋಗ ಮಾಡ್ಬೋದು, ಅವರಲ್ಲಿರ್ತಕ್ಕಂಥ ಸಮಸ್ಯೆನೂ ಸಹ ನಿವಾರಣೆ ಆಗುತ್ತೆ. ಆ ರೀತಿಯ ಒಂದು ರಕ್ಷಾ ಮಂತ್ರ ಇದು. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.